ನನ್ನ ಹೆಸರು ವಿದ್ಯಾ. ನಾನು ಸರ್ಕಾರಿ ಪ್ರೌಢಶಾಲೆ ಉಂಡಿಪುರ, ಗುಂಡ್ಲುಪೇಟೆ ತಾಲೂಕು, ಚಾಮರಾಜನಗರ ಜಿಲ್ಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀನಿ. ಇದನ್ನ ನಾನು ಆಲ್ಕೋಹಾಲ್ ಡಿಟೆಕ್ಷನ್ ವಿತ್ ಸ್ಮಾರ್ಟ್ ಹೆಲ್ಮೆಟ್ ಹಾಗೂ ಐಬ್ಲಿಂಗ್ ಸೆನ್ಸರ್ ಅನ್ನೋ ಒಂದು ಮಾಡೆಲ್ ನ ಮಾಡಿದ್ದೀನಿ. ಈ ಮಾಡೆಲ್ ನ ಪ್ರಮುಖ ಉದ್ದೇಶ ಏನಾಗಿರುತ್ತಪ್ಪ ಅಂದ್ರೆ ಅಪಘಾತಗಳನ್ನ ತಡೆಗಟ್ಟೋದಾಗಿರುತ್ತೆ. ಈಗ ನೋಡ್ತಾ ಇರ್ಬೋದು, ಸರ್ಕಾರ ಹಲವಾರು ಕಾನೂನು ಕ್ರಮಗಳನ್ನ ಕೈಗೊಂಡಿದೆ. ಅಂದ್ರೆ ಡು ನಾಟ್ ಡ್ರಿಂಕ್ ಅಂಡ್ ಡ್ರೈವ್ ಆಗಿರ್ಬೋದು, ಕಡ್ಡಾಯ ಹೆಲ್ಮೆಟ್ ಆಗಿರ್ಬೋದು. ಆದ್ರೂ ಕೂಡ ದಿನೇ ದಿನೇ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಇದಕ್ಕೆ ಒಂದು ಉದಾಹರಣೆ ಕೊಟ್ಟು ಹೇಳೋದಾದ್ರೆ, ನಮ್ಮ ಊರಿನಲ್ಲಿ ಒಬ್ಬ ಯುವಕ ಆಲ್ಕೋಹಾಲ್ ಅನ್ನು ಸೇವನೆ ಮಾಡಿ ಹೆಲ್ಮೆಟ್ ಅನ್ನು ಧರಿಸದೆ ಸ್ಕೂಟರ್ ಅಲ್ಲಿ ಬರ್ತಾ ಇದ್ದ. ಇವನ ಮುಂದೆ ಇಬ್ಬರು ವ್ಯಕ್ತಿಗಳು ಹೆಲ್ಮೆಟ್ ಅನ್ನು ಧರಿಸದೆ ಸ್ಕೂಟರ್ ಅಲ್ಲಿ ಬರ್ತಾ ಇದ್ರು. ಇವರ ನಡುವೆ ಅಪಘಾತ ಸಂಭವಿಸುತ್ತೆ. ಈ ರೀತಿ ಹೆಲ್ಮೆಟ್ ಇಲ್ಲದ ಅಪಘಾತಗಳಲ್ಲಿ ಮೊದಲು ಪೆಟ್ಟು ಬೀಳೋದು ತಲೆಗೆ. ಸೊ ಇದರಲ್ಲಿ ಇಬ್ರು ಅಲ್ಲೇ ಸ್ಪಾಟ್ ಔಟ್ ಆಗ್ತಾರೆ. ಈ ರೀತಿ ಅಪಘಾತಗಳನ್ನ ಕಣ್ಣಾರೆ ಕಂಡಂತ ನಾನು ನಮ್ಮ ಶಿಕ್ಷಕರೊಂದಿಗೆ ಚರ್ಚೆ ಮಾಡಿ ಈ ಮಾಡೆಲ್ ನ ಮಾಡಿದ್ದೀನಿ. ಹಾಗಾದ್ರೆ ಈ ಮಾಡೆಲ್ ಹೇಗೆ ವರ್ಕ್ ಮಾಡುತ್ತೆ ಅಂತ ನೋಡೋಣ. ಈ ಮಾಡೆಲ್ಗೆ ನಾನು ಒಂದು LCD ಸ್ಕ್ರೀನ್, 2 ಆರ್ಡಿನೋ ಬೋರ್ಡ್ ಹಾಗೂ ಒಂದು ಇಂಜಿನ್ ಅನ್ನು ಬಳಸಿದ್ದೀನಿ. ಹಾಗೂ ಇಲ್ಲಿ ಒಂದು ಆಲ್ಕೋಹಾಲ್ ಸೆನ್ಸರ್ ನ ಬಳಸಿದೀವಿ ಹಾಗೂ ಒಂದು ಟಚ್ ಸೆನ್ಸರ್ ನ ಬಳಸಿದೀವಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಐಬ್ಲಿಂಗ್ ಸೆನ್ಸರ್ ಅನ್ನು ಕೂಡ ಇಲ್ಲಿ ಬಳಸಿದೀವಿ. ಹಾಗಾದ್ರೆ ಈ ಮಾಡೆಲ್ ಹೇಗೆ ವರ್ಕ್ ಮಾಡುತ್ತೆ ಅಂತ ನೋಡೋಣ. ಇಲ್ಲಿ ನೋಡ್ತಾ ಇರ್ಬೋದು, ವಿಯರ್ ಹೆಲ್ಮೆಟ್ ಅಂತ ತೋರಿಸ್ತಾ ಇದೆ. ಈಗ ಇಂಜಿನ್ ಇನ್ನು ಸ್ಟಾರ್ಟ್ ಆಗಿಲ್ಲ. ಸೊ ಈಗ ನಾನು ಹೆಲ್ಮೆಟ್ ಅನ್ನ ಹಾಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನು ಹೆಲ್ಮೆಟ್ ಅನ್ನ ಹಾಕಿದ ತಕ್ಷಣ ಇಂಜಿನ್ ಸ್ಟಾರ್ಟ್ ಆಯ್ತು. ಈಗ ನೋಡ್ತಾ ಇರ್ಬೋದು, ನಾನು ಹೆಲ್ಮೆಟ್ ಅನ್ನ ರಿಮೂವ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈಗ ಇಂಜಿನ್ ಸ್ಟಾಪ್ ಆಯ್ತು. ನಾನು ಈಗ ಹೆಲ್ಮೆಟ್ ಅನ್ನ ಹಾಕ್ತಾ ಇದ್ದೀನಿ. ಈಗ ಇಂಜಿನ್ ಸ್ಟಾರ್ಟ್ ಆಯ್ತು. ಇದು ಒಂದು ಸಿಚುವೇಶನ್ ಆಯ್ತು. ಈಗ ಹೆಲ್ಮೆಟ್ ಅನ್ನು ಧರಿಸಿ ಆಲ್ಕೋಹಾಲ್ ಸೇವನೆ ಮಾಡಿದ್ರೆ ಏನಾಗುತ್ತೆ ಅಂತ ನೋಡೋಣ. ಈಗ ನೋಡ್ತಾ ಇರ್ಬೋದು, ನಾನು ಹೆಲ್ಮೆಟ್ ಅನ್ನ ಹಾಕಿದ್ದೀನಿ, ಇಂಜಿನ್ ಸ್ಟಾರ್ಟ್ ಆಗಿದೆ. ಈಗ ನೋಡ್ತಾ ಇರ್ಬೋದು, ನಾನು ಎಥನಾಲ್ ಬಳಸ್ತೀನಿ. ಇದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇದೆ. ಈಗ ನೋಡ್ತಾ ಇರ್ಬೋದು, ನಾನು ಈಗ ಎಥನಾಲ್ ಇಲ್ಲಿರುವಂತ ಆಲ್ಕೋಹಾಲ್ ಸೆನ್ಸರ್ಗೆ ಹಾಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದು ಆಲ್ಕೋಹಾಲ್ ನ ಡಿಟೆಕ್ಟ್ ಮಾಡ್ತು. ಈಗ ಏನಾಯ್ತಪ್ಪ ಅಂದ್ರೆ ಇಂಜಿನ್ ಸ್ಟಾಪ್ ಆಯ್ತು. ಇದರಿಂದ ಏನ್ ತಿಳ್ಕೋಬಹುದಪ್ಪ ಅಂದ್ರೆ, ಹೆಲ್ಮೆಟ್ ಅನ್ನ ಧರಿಸಿಲ್ಲ ಅಂದ್ರೂ ಕೂಡ ಸ್ಕೂಟರ್ ಸ್ಟಾರ್ಟ್ ಆಗೋದಿಲ್ಲ, ಹಾಗೂ ಆಲ್ಕೋಹಾಲ್ ಸೇವನೆ ಮಾಡಿ ಹೆಲ್ಮೆಟ್ ಧರಿಸಿದ್ರು ಕೂಡ ಸ್ಕೂಟರ್ ಸ್ಟಾರ್ಟ್ ಆಗೋದಿಲ್ಲ. ಈ ರೀತಿ ಮಾಡೆಲ್ ನ ಯಾವ ಸ್ಕೂಟರ್ ಕಂಪನಿ ಸ್ಕೂಟರ್ ಜೊತೆಗೆ ಈ ಒಂದು ಹೆಲ್ಮೆಟ್ ಅನ್ನು ತಯಾರಿಸೋದ್ರಿಂದ ಸ್ಕೂಟರ್ ಇಂದ ಆಗುವಂತ ಅಪಘಾತಗಳನ್ನ ತಡೆಗಟ್ಟಬಹುದಾಗಿರುತ್ತೆ. ಹಾಗೆ ಈ ಮಾಡೆಲ್ ನ ಇನ್ನೊಂದು ಅಂಶನ ನಾವು ನೋಡೋದಾದ್ರೆ ಇದಾಗಿರುತ್ತೆ. ಅಂದ್ರೆ ನೋಡ್ತಿರ್ಬೋದು, ಸಾಮಾನ್ಯವಾಗಿ ಮನುಷ್ಯ ಅಂದ್ಮೇಲೆ ಆಯಾಸಗೊಳ್ಳೋದು ಸಹಜ ಆಗಿರುತ್ತೆ. ಅಂತಂದ್ರೆ ದೈಹಿಕವಾಗಿ ಮಾನಸಿಕವಾಗಿ ಒತ್ತಡಕ್ಕೊಳಗಾದಾಗ ಅಥವಾ ರಾತ್ರಿ ಹೊತ್ತು ವಾಹನ ಚಲಾಯಿಸುವಾಗ ಅವನಿಗೆ ಆಯಾಸಗೊಳ್ಳೋದು ಸಹಜ ಆಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಅವನಿಗೆ ನಿದ್ರೆಗೆಟ್ಟು ಅವನು ಕಣ್ಣು ಮುಚ್ಚೋದು ಸಹಜ ಅಲ್ವಾ? ಇದರಿಂದ ಅಪಘಾತಗಳು ತುಂಬಾನೇ ಸಂಭವಿಸೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಈ ರೀತಿ ಅಪಘಾತಗಳನ್ನ ನಾವು ಹೇಗೆ ತಡೆಗಟ್ಟಬಹುದು ಅಂತ ನೋಡೋದಾದ್ರೆ, ನೋಡ್ತಾ ಇರ್ಬೋದು, ನಾನು ಈ ಕನ್ನಡಕನ ಹಾಕೊಳ್ತಾ ಇದ್ದೀನಿ. ಈ ಕನ್ನಡಕನ ಹಾಕಿ ನಾನು ಕಣ್ಣನ್ನ ಮುಚ್ತೀನಿ. ನೋಡ್ತಿರ್ಬೋದು, ನಾ ಕಣ್ಣನ್ನ ಮುಚ್ಚಿದ ತಕ್ಷಣ ಇಲ್ಲಿ ಒಂದು ಸೆನ್ಸರ್ ಬಡ್ಕೊಳ್ತು, ಹಾಗೂ ಇಂಜಿನ್ ಕೂಡ ಸ್ಟಾಪ್ ಆಯ್ತು. ಇದರಿಂದ ನಾವ್ ಏನ್ ತಿಳ್ಕೊಬೋದಪ್ಪ ಅಂದ್ರೆ, ಯಾವಾಗ ನಮ್ಗೆ ಆಯಾಸಗೊಂಡು ನಾವು ಕಣ್ಣನ್ನ ಮುಚ್ತೀವಿ ಆಗ ಈ ಸೆನ್ಸರ್ ಬಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದಕ್ಕೂ ಕೂಡ ನಾವು ಎಚ್ಚರ ಆಗ್ಲಿಲ್ಲ ಅಂದ್ರೆ ಇಂಜಿನ್ ಸ್ಟಾಪ್ ಆಗುತ್ತೆ. ಈ ರೀತಿ ಈ ಮಾಡೆಲ್ ನಿಂದ ಈ ರೀತಿ ನಿದ್ರೆಗೆಟ್ಟು ಆಗುವಂತ ಆಯಾಸಗೊಂಡಾಗ ಆಗುವಂತ ಅಪಘಾತಗಳನ್ನ ತಡೆಗಟ್ಟಬಹುದಾಗಿರುತ್ತೆ. ನೋಡ್ತಾ ಇರ್ಬೋದು, ಹೆಲ್ಮೆಟ್ ಅನ್ನು ಧರಿಸದೇ ಆಗುವಂತ ಅಪಘಾತ, ಹಾಗೂ ಆಲ್ಕೋಹಾಲ್ ಸೇವನೆ ಮಾಡಿ ಹೆಲ್ಮೆಟ್ ಅನ್ನು ಧರಿಸಿ ಆಗುವಂತ ಅಪಘಾತ, ಹಾಗೂ ಆಯಾಸಗೊಂಡಾಗ ಆಗುವಂತ ಅಪಘಾತ. ಈ ಮಾಡೆಲ್ ನ ಪ್ರಮುಖ ಉದ್ದೇಶ ಏನಪ್ಪಾ ಅಂದ್ರೆ, ರಸ್ತೆ ಅಪಘಾತಗಳನ್ನ ತಡೆಗಟ್ಟೋದಾಗಿರುತ್ತೆ. ಈ ಮಾಡೆಲ್ ನ ಬಳಸಿ ಜೀವಗಳನ್ನು ಉಳಿಸಿದೆ. ನನ್ನ ಹೆಸರು ಮಾನ್ಯ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಉಂಡಿಪುರ, ಗುಂಡ್ಲುಪೇಟೆ ತಾಲೂಕು, ಚಾಮರಾಜನಗರ ಜಿಲ್ಲೆ. ನಾನು ತಯಾರಿಸಿರುವ ಪ್ರಾಜೆಕ್ಟ್ನ ಹೆಸರು ಸ್ಮಾರ್ಟ್ ಆರ್ಮಿ ಗನ್. ಭಾರತ ದೇಶದ ಪ್ರಜೆಗಳಾದ ನಾವೆಲ್ಲರೂ ಸುರಕ್ಷಿತವಾಗಿದ್ದೇವೆ. ಇದಕ್ಕೆ ಕಾರಣ ಸೈನಿಕರು ನಮ್ಮನ್ನೆಲ್ಲ ರಕ್ಷಿಸುತ್ತಿದ್ದಾರೆ. ಇಂತಹ ಸೈನಿಕರಿಗಾಗಿ ನಾನು ಈ ಪ್ರಾಜೆಕ್ಟ್ ಅನ್ನು ತಯಾರಿಸುತ್ತಿದ್ದೇನೆ. ಇದರಲ್ಲಿರುವ ಕ್ಯಾಮ್ಗಳು ಗಡಿ ಪ್ರದೇಶಕ್ಕೆ ಬರುತ್ತಿರುವಂತಹ ಶತ್ರು ಸೈನಿಕರನ್ನು ಸೆರೆ ಹಿಡಿದು ಅವರನ್ನು ಶೂಟ್ ಮಾಡಲು ಉಪಯುಕ್ತವಾಗಿದೆ. ಇದನ್ನು ನಾವು ಬರೀ ಗಡಿ ಪ್ರದೇಶಗಳಲ್ಲಿ ಅಲ್ಲದೆ ಬ್ಯಾಂಕ್ ಆಗಿರಬಹುದು, ಮನೆ ಆಗಿರಬಹುದು, ಅಥವಾ ಕಚೇರಿಗಳಾಗಿರಬಹುದು, ಮೊದಲಾದವುಗಳಲ್ಲಿ ನಾವು ತಯಾರಿಸಬಹುದು. ಇದರಿಂದ ಕಳ್ಳತನ ಆಗುವುದನ್ನು ನಾವು ಸುಲಭವಾಗಿ ತಡೆಗಟ್ಟಬಹುದು ಮತ್ತು ಇದನ್ನು ನಾವು ಕಡಿಮೆ ವೆಚ್ಚದಲ್ಲಿ ಕೂಡ ಮಾಡಬಹುದು. ಇದನ್ನು ತಯಾರಿಸಲು ನಾನು ಬಳಸಿರುವಂತಹ ವಸ್ತುಗಳು ಮತ್ತೆ ಆರ್ಡಿನೋ ಬೋರ್ಡು, ಮತ್ತೆ ರಿಲೇ, ಮತ್ತೆ ಕ್ಯಾಮ್ರಾವನ್ನ ಬಳಸಿದ್ದೀವಿ. ನಾವು ಎಲ್ಲೇ ಇದ್ರೂ ಕೂಡ ಇದು ನಮ್ಮ ಮನೆಯನ್ನ ಹಾಗೂ ATM
ಟ್ಯಾಂಕು ಮೊದಲಾದವುಗಳನ್ನ ಸಂರಕ್ಷಣೆ ಮಾಡುತ್ತೆ. ಇದನ್ನ ನಾವು ಹೆಂಗ್ ಉಪಯೋಗಿಸಬಹುದು ಅಂತ ನೋಡೋದಾದ್ರೆ ಈ ತರ ಫೋನಿನ ಮೂಲಕ ನಾವು ಶತ್ರುಗಳು ಬರ್ತಾರ ಅಥವಾ ನಮ್ಮ ಗಡಿ ಪ್ರದೇಶಗಳಿಗೆ ಶತ್ರು ಸೈನಿಕರು ಆಗಮಿಸ್ತಾರ ಅನ್ನೋದನ್ನ ನೋಡ್ಕೊಂಡು ನಾವು ಈ ರೀತಿ ಇದು 360 ಡಿಗ್ರಿ ಎಲ್ಲಿ ವರ್ಕ್ ಮಾಡುತ್ತೆ. ಇದನ್ನ ನಾವು ಯಾವ ಕಡೆ ಬೇಕಾದ್ರೂ ಸುತ್ತಿಸ್ಬೋದು ಮತ್ತು ನಾವು ಎಷ್ಟೇ ದೂರದಲ್ಲಿ ಇದ್ರೂ ಕೂಡ ಇದನ್ನ ಆಪರೇಟ್ ಮಾಡ್ಬೋದು. ಈಗ ನೀವು ನೋಡ್ತಿರ್ಬೇಕಾದ್ರೆ ಇಲ್ಲಿ ಒಬ್ಬ ಕಳ್ಳ ಬರ್ತಿದ್ದಾನೆ. ಈಗ ನಾನು ಅವನ್ನ ಸೆರೆ ಹಿಡಿತಿದೆ ಕ್ಯಾಮ್ರಾ, ಅಲ್ಲಿ ಕಳ್ಳ ಇದ್ದಾನೆ. ಈಗ ನಾನು ಅವನ್ನ ಶೂಟ್ ಮಾಡ್ತಿದ್ದೀನಿ. ಈ ರೀತಿಯಾಗಿ ನಾವು ಇದನ್ನ ಬಳಸ್ಕೋಬಹುದು. ಇದರಿಂದ ದೇಶದ ರಕ್ಷಣೆಯನ್ನ ಮಾಡಬಹುದು ಮತ್ತೆ ಮನೆಗಳಲ್ಲಿ ಬ್ಯಾಂಕುಗಳಲ್ಲಿ ಕಳ್ಳತನ ಆಗೋದನ್ನ ನಾವು ತಡೆಗಟ್ಟಬಹುದು. ಧನ್ಯವಾದಗಳು. ನನ್ನ ಹೆಸರು ವಿದ್ಯಾ. ನಾನು ಸರ್ಕಾರಿ ಪ್ರೌಢಶಾಲೆ ಉಳಿಪುರದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀನಿ. ಈ ದಿನ ನಾನು ಆಲ್ಕೋಹಾಲ್ ಡಿಟೆಕ್ಷನ್ ವಿತ್ ಸ್ಮಾರ್ಟ್ ಹೆಲ್ಮೆಟ್ ಅನ್ನೋ ಮಾಡೆಲ್ ಮಾಡಿದ್ದೀನಿ. ಅಂತಂದ್ರೆ ಹೆಲ್ಮೆಟ್ ಅನ್ನು ಹಾಕದೆ ಹಾಗೂ ಆಲ್ಕೋಹಾಲ್ ಸೇವನೆ ಮಾಡಿ ಆಗುವಂತ ಅಪಘಾತಗಳನ್ನ ತಡೆಗಟ್ಟೋದಾಗಿರುತ್ತೆ. ಈಗ ನೋಡ್ತಾ ಇರ್ಬೋದು, ಸರ್ಕಾರ ಹಲವಾರು ಕಾನೂನು ಕ್ರಮಗಳನ್ನ ಕೈಗೊಂಡಿದೆ. ಅಂದ್ರೆ ಕಡ್ಡಾಯ ಹೆಲ್ಮೆಟ್ ಆಗಿರ್ಬೋದು, ಆಲ್ಕೋಹಾಲ್ ಡು ನಾಟ್ ಡ್ರಿಂಕ್ ಅಂಡ್ ಡ್ರೈವ್ ಆಗಿರ್ಬೋದು. ಆದ್ರೂ ಕೂಡ ದಿನೇ ದಿನೇ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಇದಕ್ಕೆ ಒಂದು ಉದಾಹರಣೆ ಕೊಟ್ಟು ಹೇಳೋದಾದ್ರೆ, ನಮ್ಮೂರಿನಲ್ಲಿ ಒಬ್ಬ ಯುವಕ ಆಲ್ಕೋಹಾಲ್ ಸೇವನೆ ಮಾಡಿ ಹೆಲ್ಮೆಟ್ ಅನ್ನು ಧರಿಸದೆ ಸ್ಕೂಟರ್ ಅಲ್ಲಿ ಹೋಗ್ತಾ ಇದ್ದ. ಇವನ ಮುಂದೆ ಇಬ್ಬರು ವ್ಯಕ್ತಿಗಳು ಹೆಲ್ಮೆಟ್ ಅನ್ನು ಧರಿಸದೆ ಸ್ಕೂಟರ್ ಅಲ್ಲಿ ಬರ್ತಾ ಇದ್ರು. ಇವರ ಮಧ್ಯೆ ಅಪಘಾತ ಉಂಟಾಗುತ್ತೆ. ಈ ರೀತಿ ಬೈಕ್ ನ ಅಪಘಾತಗಳಲ್ಲಿ ಮೊದಲು ಪೆಟ್ಟು ಬೀಳದೆ ತಲೆಗೆ. ಸೊ ಇದರಲ್ಲಿ ಇಬ್ರು ಅಲ್ಲೇ ಸ್ಪಾಟ್ ಔಟ್ ಆಗ್ತಾರೆ. ಸೊ ಈ ರೀತಿ ಅಪಘಾತಗಳನ್ನ ಕಣ್ಣಾರೆ ಕಂಡಂತ ನಾನು ನಮ್ಮ ಶಿಕ್ಷಕರೊಂದಿಗೆ ಚರ್ಚೆ ಮಾಡಿ ಆಲ್ಕೋಹಾಲ್ ಡಿಟೆಕ್ಷನ್ ವಿತ್ ಸ್ಮಾರ್ಟ್ ಹೆಲ್ಮೆಟ್ ಅನ್ನೋ ಮಾಡೆಲ್ ಮಾಡಿದ್ದೀನಿ. ಹಾಗಾದ್ರೆ ಇದು ಹೇಗೆ ವರ್ಕ್ ಮಾಡುತ್ತೆ ಅಂತ ನೋಡೋಣ. ಇಲ್ಲಿ ನೋಡ್ತಾ ಇರ್ಬೋದು, ಇದಕ್ಕೆ ನಾವು LCD ಹಾಗೂ ಆರ್ಡಿನೋ ಬೋರ್ಡ್ ಹಾಗೂ ಇಲ್ಲೊಂದು ಇಂಜಿನ್ ಬಳಸಿದೀವಿ. ಹಾಗೂ ಇಲ್ಲಿ ನೋಡ್ತಾ ಇರ್ಬೋದು ಆಲ್ಕೋಹಾಲ್ ಸೆನ್ಸರ್, ಇದು ಆಲ್ಕೋಹಾಲ್ ನ ಡಿಟೆಕ್ಟ್ ಮಾಡುತ್ತೆ. ಈಗ ನೋಡ್ತಾ ಇರ್ಬೋದು, ಈಗ ಇನ್ನು ಈ ಇಂಜಿನ್ ಸ್ಟಾರ್ಟ್ ಆಗಿಲ್ಲ. ಸೊ ಇವಾಗ ನಾನು ಹೆಲ್ಮೆಟ್ ಅನ್ನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ತೋರಿಸ್ತಾ ಇದೆ ವಿಯರ್ ಹೆಲ್ಮೆಟ್ ಅಂತ ತೋರಿಸ್ತಾ ಇದೆ. ಸೊ ಈಗ ನಾನು ಹೆಲ್ಮೆಟ್ ಅನ್ನ ಹಾಕ್ತಾ ಇದ್ದೀನಿ. ಸೊ ನೋಡಿ, ನಾನು ಹೆಲ್ಮೆಟ್ ಅನ್ನ ಹಾಕಿದ್ದೀನಿ. ಸೊ ಈಗ ಇಂಜಿನ್ ಸ್ಟಾರ್ಟ್ ಆಯ್ತು. ನೋಡ್ತಾ ಇರ್ಬೋದು, ಈಗ ನಾನು ಹೆಲ್ಮೆಟ್ ಅನ್ನ ರಿಮೂವ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಸ್ಟಾಪ್ ಆಯ್ತು. ಇದರಿಂದ ಏನ್ ತಿಳ್ಕೊಬಹುದು ಅಂದ್ರೆ, ಹೆಲ್ಮೆಟ್ ಹಾಕದೆ ಯಾವುದೇ ಸ್ಕೂಟರ್ ಕೂಡ ಸ್ಟಾರ್ಟ್ ಆಗೋದಿಲ್ಲ. ಇದು ಒಂದು ಸಿಚುವೇಶನ್. ಅಂದ್ರೆ ಇನ್ನು ಆಲ್ಕೋಹಾಲ್ ಸೇವನೆ ಮಾಡಿ ಹೆಲ್ಮೆಟ್ ಹಾಕಿದ್ರೆ ಸ್ಕೂಟರ್ ಏನಾಗುತ್ತೆ ಅಂತ ನೋಡೋಣ. ಈಗ ನೋಡ್ತಾ ಇರ್ಬೋದು, ಈ ಬಟ್ಟೆಗೆ ನಾನು ಆಲ್ಕೋಹಾಲ್ ನ ಹಾಕಿದ್ದೀನಿ. ಸೊ ಇವಾಗ ಹೆಲ್ಮೆಟ್ ಅನ್ನ ಹಾಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನು ಹೆಲ್ಮೆಟ್ ಹಾಕಿದ್ದೀನಿ, ಇಂಜಿನ್ ಸ್ಟಾರ್ಟ್ ಆಗಿದೆ. ಸೊ ಇದನ್ನ ನಾನು ಇಲ್ಲಿರುವಂತ ಸೆನ್ಸರ್ಗೆ ಹಾಕ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು, ಆಲ್ಕೋಹಾಲ್ ಡಿಟೆಕ್ಟ್ ಆಯ್ತು. ಸೊ ಇಂಜಿನ್ ಸ್ಟಾಪ್ ಆಗಿದೆ. ಇದರಿಂದ ಏನ್ ತಿಳ್ಕೊಬಹುದು ಅಂದ್ರೆ, ಈ ಮಾಡೆಲ್ ಇಂದ ಸಮಾಜಕ್ಕೆ ಏನ್ ಉಪಯೋಗ ಅಂದ್ರೆ, ಆಲ್ಕೋಹಾಲ್ ಸೇವನೆ ಮಾಡಿದ್ರು ಕೂಡ ಸ್ಕೂಟರ್ಗಳು ಸ್ಟಾರ್ಟ್ ಆಗೋದಿಲ್ಲ, ಹಾಗೂ ಹೆಲ್ಮೆಟ್ ಹಾಕದೇ ಇದ್ರು ಕೂಡ ಸ್ಕೂಟರ್ಗಳು ಸ್ಟಾರ್ಟ್ ಆಗೋದಿಲ್ಲ. ಸೊ ಈ ರೀತಿ ಮಾಡೆಲ್ಗಳನ್ನ ಯಾವ ಕಂಪನಿ ಸ್ಕೂಟರ್ ತಯಾರಿಸುತ್ತೋ ಅವರು ಈ ಮಾಡೆಲ್ ಸಹಿತ ಮಾಡೋದ್ರಿಂದ ತಡೆಗಟ್ಟಬಹುದು, ಅಪಘಾತಗಳನ್ನ ತಡೆಗಟ್ಟಬಹುದಾಗಿರುತ್ತೆ. ಈ ಮಾಡೆಲ್ ನ ಬಳಸಿ ಜೀವಗಳನ್ನು ಉಳಿಸಿ. ಸಿದ್ದೇಶ್, ನಾನು ಸರ್ಕಾರಿ ಪ್ರೌಢಶಾಲೆ ಹುಂಡಿಪುರ ಗುಂಡ್ಲುಪೇಟೆಯಲ್ಲಿ ವ್ಯಾಸಂಗ ಮಾಡ್ತಿದ್ದೇನೆ. ನಾನು ಮಾಡಿರೋ ಪ್ರಾಜೆಕ್ಟ್ ಹೆಸರು ಬಂದು ಆಂಟಿ ಬಯೋಸ್ಲಿಪ್ ಡಿವೈಸ್ ವಿತ್ ಆಲ್ಕೋಹಾಲ್ ಸೆನ್ಸರ್ಡ್ ಕಾರ್ ಲಾಕ್. ಅಂದ್ರೆ ವಾಹನ ಚಾಲಕರು ವಾಹನ ಚಲಾಯಿಸುವಾಗ ನಿದ್ದೆಗೆ ಜಾರಂತಹ ಸಂದರ್ಭದಲ್ಲಿ ಕಣ್ಮುಚ್ಚಿದಾಗ ಈ ಸೈರನ್ ಆನ್ ಆಗಿ ಎಚ್ಚರಗೊಳಿಸುತ್ತೆ. ಹಾಗೂ ಮದ್ಯಪಾನ ಸೇವನೆ ಮಾಡಿಕೊಂಡು ವಾಹನ ಚಲಾಯಿಸುವಾಗ ಈ ಸೆನ್ಸರ್ ಗ್ರಹಿಸಿ ಎಚ್ಚರ ನೀಡುತ್ತೆ. ನಮ್ಮ ಗುಂಡ್ಲುಪೇಟೆ ತಾಲೂಕಿನಲ್ಲಿ 2 ರಾಷ್ಟ್ರೀಯ ಹೆದ್ದಾರಿಗಳನ್ನು ಒಳಗೊಂಡಿದ್ದು ಇಲ್ಲಿ ತುಂಬಾನೇ ಅಪಘಾತಗಳು ಕಂಡು ಬರ್ತಾ ಇದೆ. ಹಾಗೂ ವಾಹನ ಚಾಲಕರು ದೈಹಿಕ ಮತ್ತು ಮಾನಸಿಕ ಆಯಾಸದಿಂದ ವಾಹನ ಚಲಾಯಿಸುವಾಗ ನಿದ್ದೆಗೆ ಜಾರಂತಹ ಸಂದರ್ಭದಲ್ಲಿ ಅಪಘಾತಗಳು ತುಂಬಾನೇ ಆಗೋದನ್ನು ನಾವು ಟಿವಿ ವಾರ್ತೆ ಮಾಧ್ಯಮಗಳಲ್ಲಿ ನೋಡ್ತಾನೆ ಇದ್ದೀವಿ. ಹಾಗೂ ಮದ್ಯಪಾನ ಸೇವನೆ ಮಾಡಿಕೊಂಡು ವಾಹನ ಚಲಾಯಿಸುವಾಗ ನಿದ್ದೆಗೆ ಜಾರಿ ಅಪಘಾತಗಳಾಗೋದು ಕೂಡ ನಾವು ನೋಡಿದ್ವಿ. ಈ ರೀತಿ ಸಮಸ್ಯೆಗಳನ್ನೆಲ್ಲ ಪರಿಗಣಿಸಿ ಅವರ ಶಿಕ್ಷಕರ ಮಾರ್ಗದರ್ಶನದಿಂದ ಈ ಮಾಡೆಲ್ ತಯಾರು ಮಾಡ್ಕೊಂಡಿದ್ದೀನಿ. ಇಲ್ಲಿಗೆ ಯಾವ ವಸ್ತುಗಳನ್ನು ಅಳವಡಿಸಿದೀನಿ ಅಂದ್ರೆ, ಆಲ್ಕೋಹಾಲ್ ಸೆನ್ಸರ್, ಆರ್ಡಿನೋ ಬೋರ್ಡ್, ಐಆರ್ ಸೆನ್ಸರ್, ಒಂದು ವಾಹನವನ್ನ ಅಳವಡಿಸಿದೀನಿ. ಇದು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅಂದ್ರೆ ನೋಡಬಹುದು. ಇವಾಗ ವಾಹನ ಚಲಿಸ್ತಿದೆ, ನಾನು ಕನ್ನಡಕವನ್ನು ಧರಿಸಿದ್ದೀನಿ. ಇಲ್ಲಿಡ್ರಿ ನಾನು ಈಗ ಕನ್ನಡಕವನ್ನು ಧರಿಸಿದ್ದೀನಿ. ನಾನು ವಾಹನ ಚಲಿಸ್ತಿದೆ, ನಾನು ಕಣ್ಮುಚ್ಚಿದಾಗ ಇವಾಗ ಕಣ್ಮುಚ್ತಾ ಇದ್ದೀನಿ ನೋಡಿ, ವಾಹನ ಲಾಕ್ ಆಯ್ತು, ಇಂಜಿನ್ ಲಾಕ್ ಆಯ್ತು, ಇವಾಗ ಸೈರನ್ ಆನ್ ಆಗಿದೆ. ಈಗ ನಾನು ಕಣ್ಬಿಟ್ಟಿದ್ದೀನಿ, ಇವಾಗ ಗಾಡಿ ಚಲಿಸ್ತಿದೆ. ಮತ್ತೆ ಮದ್ಯಪಾನವನ್ನು ವಾಹನ ಚಾಲಕರು ಮದ್ಯಪಾನವನ್ನು ಸೇವನೆ ಮಾಡಿಕೊಂಡು ವಾಹನ ಚಲಾಯಿಸಲು ಬಂದಾಗ ಇದು ಆಲ್ಕೋಹಾಲ್. ಇವಾಗ ವಾಹನ ಚಲಿಸ್ತಿದೆ ನೋಡಿ, ಮದ್ಯಪಾನ ಸೇವನೆ ಮಾಡಿಕೊಂಡು ವಾಹನ ಚಲಾಯಿಸಲು ಬಂದಾಗ
ಈ ರೀತಿ ಆಲ್ಕೋಹಾಲ್ ಸೆನ್ಸರ್ ಗ್ರಹಿಸಿ ಇಂಜಿನ್ ಲಾಕ್ ಆಗುತ್ತೆ. ಇವಾಗ ವಾಹನ ಚಲಿಸ್ತಿದೆ. ಈ ರೀತಿ ಬಹಳ ಉಪಯುಕ್ತವಾಗಿದೆ. ಈ ಮಾಡೆಲ್ ತುಂಬ ಬಹಳ ಉಪಯುಕ್ತವಾಗಿದೆ. ಧನ್ಯವಾದಗಳು. ನನ್ನ ಹೆಸರು ವೆಂಕಟೇಶ್. ನನ್ನ ಸರ್ಕಾರಿ ಪ್ರೌಢಶಾಲೆ ಉಂಡಿಪುರ ಗುಂಡ್ಲುಪೇಟೆ ತಾಲೂಕು ಚಾಮರಾಜನಗರ ಜಿಲ್ಲೆ. ಇಲ್ಲಿ ಓದುತ್ತಿದ್ದೇನೆ. ನಾನು ತಯಾರಿಸಿರುವ ಪ್ರಾಜೆಕ್ಟ್ ಹೆಸರು ಬ್ಲೈಂಡ್ ಪೀಪಲ್ ಫ್ರೆಂಡ್ಲಿ ಟ್ರಾಫಿಕ್ ಸಿಗ್ನಲ್ ಸಿಸ್ಟಮ್. ನಾನು ಮೈಸೂರಿಗೆ ಹೋಗಿದಾಗ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ರೋಗಿಗಳು, ಅಂಗವಿಕಲರು, ಅಂಧರುಗಳನ್ನು ಗಮನಿಸಿದ್ದೆ. ಅವರು ರಸ್ತೆ ದಾಟಲು ತುಂಬ ಕಷ್ಟಪಡುತ್ತಿದ್ದರು. ಆಗ ಒಬ್ಬ ಅಂಧ ವ್ಯಕ್ತಿಗೆ ಅಪಘಾತ ಸಂಭವಿಸಿತು. ಈ ವಿಷಯವನ್ನು ನಮ್ಮ ಶಿಕ್ಷಕರಲ್ಲಿ ಚರ್ಚಿಸಿ ಅವರುಗಳಿಂದ ಮಾರ್ಗದರ್ಶನ ಪಡೆದು ಅಂಧರಿಗೆ ಅನುಕೂಲವಾಗುವಂತಹ ಪ್ರಾಜೆಕ್ಟ್ ಅನ್ನು ತಯಾರಿಸಿದ್ದೇನೆ. ಈ ಪ್ರಾಜೆಕ್ಟ್ನಲ್ಲಿ ಆಡಿಯೋ ಬೋರ್ಡ್, ಮೈಕ್ರೋ ಕಂಟ್ರೋಲರ್, 2 IR ಸೆನ್ಸರ್ಸ್, ಟ್ರಾಫಿಕ್ ಸಿಗ್ನಲ್ ಲೈಟ್ಗಳನ್ನು ಅಳವಡಿಸಲಾಗಿದ್ದು, ಈ ಟ್ರೈನ್ ಯಾವ ರೀತಿ ಕೆಲಸ ಮಾಡುತ್ತದೆ ಎಂದರೆ ನೋಡಿ, ಇವಾಗ ಯೆಲ್ಲೋ ಲೈಟ್ ಬಂದಿದೆ. ಯೆಲ್ಲೋ ಲೈಟ್ ಆಫ್ ಆದಾಗ ರೆಡ್ ಲೈಟ್ ಬರ್ತದೆ. ಆವಾಗ ಜನಗಳು ಇಲ್ಲಿಂದ ಹತ್ತುಕೊಳ್ಳುತ್ತಾರೆ. ರೆಡ್ ಲೈಟ್ ಬಂದಿದೆ, ವಾಹನಗಳು ನಿಂತಿವೆ. ಇವಾಗ ನೋಡಿ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕರ್ಕೊಂಡು ಹೋಗುತ್ತದೆ. ನೋಡಿ, ಈ ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬಹುದು. ಇದೇ ರೀತಿ ದೇಶದ ಎಲ್ಲ ಟ್ರಾಫಿಕ್ ಸಿಗ್ನಲ್ಗಳಲ್ಲೂ ಅಳವಡಿಸಿಕೊಂಡರೆ ತುಂಬ ಅಸಹಾಯಕರಿಗೂ ಹಾಗೂ ಅಂಗವಿಕಲರು, ಅಂಧರುಗಳಿಗೂ ತುಂಬ ಅನುಕೂಲ ಆಗುತ್ತದೆ. ದೇಶದ ಎಲ್ಲ ಟ್ರಾಫಿಕ್ ಸಿಗ್ನಲ್ಗಳಲ್ಲೂ ಅಳವಡಿಸಿಕೊಂಡರೆ ತುಂಬ ಉಪಯುಕ್ತವಾಗುವುದು ಅಂತ ನನ್ನ ಭಾವನೆ. ಧನ್ಯವಾದಗಳು. ನನ್ನ ಹೆಸರು ಸರ್. ನಾನು ಸರ್ಕಾರಿ ಪ್ರೌಢಶಾಲೆ ಉಂಡಿಪುರ ಗುಂಡ್ಲುಪೇಟೆ ತಾಲೂಕು ಚಾಮರಾಜನಗರ ಜಿಲ್ಲೆ. ಇಲ್ಲಿ 8ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತೇನೆ. ನಾನು ತಯಾರಿಸುವ ಪ್ರಾಜೆಕ್ಟ್ ಹೆಸರು ನ್ಯಾಚುರಲ್ ಫಾರ್ಮಿಂಗ್. ನಮ್ಮ ಜಮೀನು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಹುಲಿ ಸಂರಕ್ಷಿತ ಪ್ರದೇಶದ ಕಾಡಂಚಿನ ಗ್ರಾಮದಲ್ಲಿದೆ. ನಮ್ಮ ಜಮೀನಿಗೆ ಪ್ರತಿದಿನ ಕಾಡು ಪ್ರಾಣಿಗಳು ಬಂದು ಬೆಳೆಗಳನ್ನು ನಾಶ ಮಾಡುತ್ತಿದ್ದವು ಮತ್ತು ನಮ್ಮ ಜಮೀನಿಗೆ ಪ್ರತಿದಿನ ವ್ಯವಸಾಯಕ್ಕೆ ಪ್ರತಿದಿನ ಒಬ್ಬರು ಇರಲೇಬೇಕಿತ್ತು ಮತ್ತು ಮೋಟರನ್ನು ಆನ್ ಮತ್ತು ಆಫ್ ಮಾಡಲು ಒಬ್ಬರು ಇರಲೇಬೇಕಿತ್ತು. ಎಲ್ಲಿಗೂ ಹೋಗುವುದಕ್ಕೆ ಆಗುತ್ತಿರಲಿಲ್ಲ. ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ನಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ ಅವರನ್ನು ಮಾರ್ಗದರ್ಶನ ಪಡೆದು ಈ ನ್ಯಾಚುರಲ್ ಫಾರ್ಮಿಂಗ್ ಅನ್ನುವಂಥ ಒಂದು ನಾನು ಪ್ರಾಜೆಕ್ಟನ್ನು ತಯಾರಿಸಿದ್ದೇನೆ. ಈ ಪ್ರಾಜೆಕ್ಟ್ಗೆ ಬಳಸಿರುವ ವಸ್ತುಗಳು ಹೀಗಿವೆ: ಆಡಿಯೋ ಬೋರ್ಡ್, IR ಸೆನ್ಸರ್, ಸಾಯಿಲ್ ಸೆನ್ಸರ್ ಹಾಗೂ ಮೋಟಾರ್. ಈ ಮೋಟಾರ್ ಹೇಗೆ ಕೆಲಸ ಮಾಡುತ್ತೆ ನೋಡೋಣ ಬನ್ನಿ. ಈಗ ಬೆಳೆಗೆ ನೀರಿನ ಅವಶ್ಯಕತೆ ಇದೆ. ಈಗ ಆಟೋಮೆಟಿಕ್ ಆಗಿ ನೀರು ಆಗುತ್ತೆ ನೋಡ್ಕೊಳ್ಳಿ. ನೋಡಿ, ಇವಾಗ ನೀರು ಆಗುತ್ತೆ. ನೀರು ಬೆಳೆಗೆ ಬರ್ತಾ ಇದೆ. ನೋಡಿ, ಇವಾಗ ಸಾಕಾಯ್ತು. ಇಲ್ಲಿ ಸಾಯಿಲ್ ಸೆನ್ಸರ್ ಅನ್ನು ಹಾಕಿದೀವಿ. ಇಲ್ಲಿ ನೀರು ಎಷ್ಟು ಪ್ರಮಾಣ ಬೇಕು ಅಷ್ಟು ಹಾಕಿದೀವಿ. ಇಲ್ಲಿ ಎಷ್ಟಾಯ್ತು, ಎಷ್ಟು ಬೆಳೆಗೆ ಎಷ್ಟು ಬೇಕು ಅಷ್ಟು ತಗೊಂಡು ಇಲ್ಲಿ ಆಫ್ ಆಯ್ತು, ಮೋಟಾರ್ ಆಫ್ ಆಯ್ತು. ಇದರಿಂದ ವ್ಯವಸಾಯಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಉಪಯೋಗಿಸಿಕೊಂಡು ನೀರು ಪೋಲಾಗದಂತೆ ತಡೆಗಟ್ಟಬಹುದು. ಮತ್ತೆ ಇನ್ನೊಂದು ಏನಂದ್ರೆ, ಇಲ್ಲಿ ನಾವು ಬೇಳೆಯನ್ನು ಅಳವಡಿಸಿದ್ದೇವೆ. ಇದನ್ನು ಕುತ್ಕೊಂಡು ನಮ್ಮ ಬೆಳೆಗಳನ್ನು, ಕಾಡು ಪ್ರಾಣಿಗಳನ್ನು ನಾಶ ಮಾಡಬಹುದು. ಅದಕ್ಕಾಗಿ ನಾವು ಎಲೆಕ್ಟ್ರಿಕ್ ತಂತಿ ವೈರ್ಗಳನ್ನು ಹಾಕಿದರೆ ಅರಣ್ಯ ಇಲಾಖೆಯವರು ಪರ್ಮಿಷನ್ ಕೊಡೋದಿಲ್ಲ. ಅದನ್ನು ನಾವಿಲ್ಲಿ IR ಸೆನ್ಸರ್ ಅನ್ನು ಹಾಕಿದ್ದೀವಿ. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಈಗ ಇಲ್ಲೊಂದು ಪ್ರಾಣಿ ಅಂತ ತಿಳ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ. ಇವಾಗ ಈ ಪ್ರಾಣಿ ನಮ್ಮ ಇದು ಬೇಳೆ ಹತ್ರ ಬರ್ತು, ನಮ್ಮ ಜಮೀನ್ ಹತ್ರ ಬಂದಾಗ ನೋಡಿ ಯಾವ ಥರ ಶಬ್ದ ಮಾಡ್ತದೆ. ಇದು ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡದಾಕಿದ್ರೆ, ಇನ್ನು ಬೇರೆ ಜಮೀನಿನ ಸ್ವಲ್ಪ ದೊಡ್ಡದಾಕಿದ್ರೆ ಈಗ ಬಂದು ಅಲರ್ಟ್ ಆಗ್ಬೋದು. ನೋಡ್ಕೊಳ್ಳಿ. ಇವಾಗ ಈ ಪ್ರಾಜೆಕ್ಟ್ನ ಮುಖ್ಯ ಉದ್ದೇಶ ಕಾರಣವೇನೆಂದರೆ, ರೈತರು ಬೆಳೆದ ಬೆಳೆಗಳನ್ನು ನಾಶ ಆಗದಂತೆ ನಾವು ಕಾಡು ಪ್ರಾಣಿಗಳಿಂದ ತಡೆಗಟ್ಟಬಹುದು. ಈಗ ರೈತರು ಕಷ್ಟಪಟ್ಟು ಬೆಳೆದಿರ್ತಾರೆ, ಅಂತ ಬೆಳೆನ ಬಂದು ಕಾಡು ಪ್ರಾಣಿಗಳು ಹಾಳು ಮಾಡಿಬಿಟ್ರೆ ಅವ್ರಿಗೆ ಎಷ್ಟು ಲಾಸ್ ಆಗುತ್ತೆ. ಅದಕ್ಕೋಸ್ಕರ ಈ ಪ್ರಾಜೆಕ್ಟ್ ಅನ್ನು ತಯಾರಿಸಿದ್ದೇನೆ. ಮತ್ತೊಂದು ಏನೆಂದರೆ, ಈ ಸಾಯಿಲ್ ಸೆನ್ಸರ್ನಿಂದ ನೀರನ್ನು ಮಿತಿಯಾಗಿ ಬಳಸಬಹುದು, ನೀರನ್ನು ಪೋಲಾಗದಂತೆ ತಡೆಯಬಹುದು ಹಾಗೂ ಒಬ್ಬ ವ್ಯಕ್ತಿ ಕೆಲಸ ಇರುವುದು ತಪ್ಪುತ್ತೆ. ಅದೇ ನಮ್ಮ ಈ ಪ್ರಾಜೆಕ್ಟ್ನ ಮುಖ್ಯ ಉದ್ದೇಶ. ಧನ್ಯವಾದಗಳು.